ಮಾವ ಈ ಚಳಿಗಾಲದಲ್ಲಿ ಮಾತ್ರ ಪ್ರೇಮಿಗಳು ಹತ್ರ ಹತ್ರ ಇರ್ತಾರಾ? ಇಲ್ಕೊಂಡ್ ಬರುವ ಕೇಳ್ಗಾಲದಲ್ಲೂ ಇರ್ತಾರೆ. ನಾನೇನೋ ಅಂದ್ರೆ ನೀನೇನೋ ಅಂತ ಸುಮ್ಕೆ ತಮಾಷೆ ಮಾಡಿದೆ. ನಂದು ನಿಂದು ಕತೆ ಬ್ಯಾರೆ ಪಾರು. ಚಳಿಗಾಲ ಇಲ್ಲಿ, ಮಳೆಗಾಲ ಇಲ್ಲಿ, ಬೇಸಿಗೆಗಾಲ ಇಲ್ಲಿ, ಕೇಳ್ಗಾಲ ಇಲ್ಲಿ, ಯಾವ ಕಾಲನೂ ಅಲ್ಲ. ಇಬ್ರು ಕೊನೆಗಾಲದವರೆಗೂ ಹಿಂಗೆ ಇರ್ತೀವಿ. ನಮಗೂ ಸ್ವಲ್ಪ ಜಾಗ ಸಿಗ್ಬೋದಾ? ಯಾವ್ದು ಆ ಶರೀರವಾಣಿ? ಏನ್ರವ ನಿಮ್ಗೂ ಚಳಿನಾ? ಬರ್ರಿ ಬರ್ರಿ, ಬೆಂಕಿ ಕಾಯಿಸಿ. ಅದಕ್ಕಿಂತ ನೀವೇ ಬಿಸಿಯಾಗಿದ್ದೀರಾ ಅನ್ಸುತ್ತೆ. ಮದ್ವೆ ಆದ್ಮೇಲೆ ತಮಗೂ ಗೊತ್ತಾಗುತ್ತೆ ಟೀಚರ್. ನಮಗೂ ಎಕ್ಸಾಮ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಡಾಕ್ಟ್ರೆ. ರತ್ನವ, ಅಪ್ಪನ ಕರ್ಕ ಬರವ. ಅಪ್ಪಯ್ಯನ ಯಾಕಣ್ಣ? ಪಾಪ ಕಣವ, ಈ ವಯಸ್ಸಾದ್ಮೇಕೆ ಈ ರಕ್ತ ಎಲ್ಲ ತಂಪಾಗ್ಬಿಟ್ಟಿರುತ್ತೆ. ಪಾಪ ಚಳಿಗಾಲದಾಗೆ ಅಪ್ಪಯ್ಯ ನಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಹೊಸಿ ಬೆಂಕಿ ಕಾಯಿಸಿ ಬೆಚ್ಚಗಾಗಿ. ಬೆಚ್ಚಿಗ ಅಪ್ಪಯ್ಯ ಯಾಕೆ ರಾಕ್ಷಸನದು? ಎದೆಯಲ್ಲಿ ದಮ್ ಇದ್ದವನಿಗೆ ಈ ಚಳಿ ಗಿಳಿ ಎಲ್ಲ ಅಂಟಕ್ಕಿಲಕಲ. ಏ ಬಾರೋ, ಅಪ್ಪಯ್ಯ ರಾಕಿ ಬಾಯ್ ಆಗ್ಬಿಟ್ಟವನೆ. ನೋಡ್ತಾ ಇದ್ದೀನಿ. ಮಾವಯ್ಯ ನೀವಾ? ನಾನೇ ಕಣವ. ಅಲ್ಲ, ವಯಸ್ಸು ಹುಡುಗರು ಬರೀ ಈ ಚಳಿಗೆ ನಡುಕ್ತಾ ಇದ್ದೀರಾ. ನನ್ನ ನೋಡಿ ಮೈನಾಗೆ ಬಿಸಿ ರಕ್ತ ಹಂಗೆ ಓಡ್ತಾ ಐತೆ. ಅಲ್ಲ, ಇಷ್ಟು ಚಿಕ್ಕ ವಯಸ್ಸಿನಾಗೆ ನೀವು ನಡುಕ್ತಾ ಇರೋದು ನೋಡಿದ್ರೆ ಈಗಿನ ಕಾಲದ ಮಕ್ಕಳ ಮೇಲೆ ನಂಗೆ ನಂಬಿಕೆನೇ ಹೊಂಟೋಯ್ತದೆ. ಪ್ರೀತಿ ಒಬ್ಬ ವ್ಯಕ್ತಿನ ಸರಿ ಮಾಡುತ್ತೆ ಅನ್ಕೊಂಡಿದ್ದೆ, ಆದ್ರೆ ಯೌವನ ಕೊಡುತ್ತೆ ಅಂತ ಇವತ್ತೇ ಗೊತ್ತಾಗ್ತಿರೋದು. ಮಂಜು ಬೀಳ್ತೈತೆ, ಬೇಗ ಹೋಗಿ ಕೋಣೆ ಸೇರ್ಕೊಳ್ಳಿ, ಇಲ್ಲಾಂದ್ರೆ ಜ್ವರ ಗಿರ ಬಂದ್ಬಿಡುತ್ತದೆ. ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲಪ್ಪ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಮನದಲ್ಲಿ.